ಇಡೀ ದೇಶದಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ಸದ್ದು ಮಾಡೋ ಟೈಮ್ನಲ್ಲಿ ಸದ್ದಿಲ್ಲದೆ ಸುದ್ದಿ ಮಾಡಿದ್ದು ಈ ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ಅಂತ ತಕ್ಷಣ ಇದು ಕಾಂಗ್ರೆಸ್ ಗ್ಯಾರಂಟಿನಾ ಬಿಜೆಪಿ ಗ್ಯಾರಂಟಿನಾ ಅಂತೆಲ್ಲ ಜನ ಮಾತನಾಡ್ತಾ ಇದ್ರು. ಇನ್ನು ಇದು ಯಾವುದೋ ಪಕ್ಷಕ್ಕೆ ಸೀಮಿತವಾಗಿರುವಂತಹ ಒಂದು ಚಾನೆಲ್ ಅಂತಲೂ ಕೂಡ ಚರ್ಚೆ ಆಗ್ತಾ ಇತ್ತು. ದಿನ ಕಳೆದಂತೆ ಇದು ಯಾವ ಪಕ್ಷಕ್ಕೆ ಸೀಮಿತವಾಗಿರುವ ಚಾನೆಲ್ ಕೂಡ ಅಲ್ಲ, ಯಾವ ರಾಜಕಾರಣಿಗೂ ಸೇರಿದ್ದು ಅಲ್ಲ ಅನ್ನೋದು ಪ್ರೂವ್ ಆಯಿತು. ಸೊ ಇದು ನಿಜಕ್ಕೂ ಜನಸಾಮಾನ್ಯರ ಗ್ಯಾರಂಟಿ ನ್ಯೂಸ್, ಇದು ನಿಮ್ಮೆಲ್ಲರ ಗ್ಯಾರಂಟಿ ನ್ಯೂಸ್, ನೊಂದವರ ದನಿಯಾಗುವ ಗ್ಯಾರಂಟಿ ನ್ಯೂಸ್, ಶೋಷಿತರ ಪರ ಹೋರಾಡುವ ಗ್ಯಾರಂಟಿ ನ್ಯೂಸ್, ರೈತರ ಪರ ನಿಲ್ಲುವ ಗ್ಯಾರಂಟಿ ನ್ಯೂಸ್. ನಮ್ಮ ಅಜೆಂಡಾ ಒಂದೇ, ಜನರ ಪರ ಇದ್ದು, ಜನರ ಮಧ್ಯೆ ಇದ್ದು, ಜನರ ವಿಶ್ವಾಸ ಗೆಲ್ಲೋದು, ಜನರಿಗಾಗಿ ನಿಲ್ಲೋದು. ಈ ನಿಮ್ಮ ಗ್ಯಾರಂಟಿ ನ್ಯೂಸ್ ಯಾರನ್ನು ಫಾಲೋ ಮಾಡಲ್ಲ, ಯಾವ ವಿಷಯದಲ್ಲೂ ಕೂಡ ಕಾಂಪ್ರಮೈಸ್ ಆಗುವಂತಹ ವಿಚಾರನೇ ಇಲ್ಲ. ಇಷ್ಟು ಧೈರ್ಯವಾಗಿ ನಾವು ಮುನ್ನುಗ್ತಾ ಇದ್ದೀವಿ ಅಂತಂದ್ರೆ ಕನ್ನಡಿಗರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ. ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ಶತ್ರು ಆಗಿ ಬದುಕು, ಆದರೆ ಯಾರಿಗೂ ಗುಲಾಮನಾಗಬೇಡ ಅಂತ. ಎಸ್, ಅದೇ ರೀತಿಯಾಗಿ ಈ ನಿಮ್ಮ ಗ್ಯಾರಂಟಿ ನ್ಯೂಸ್ ಯಾರಿಗೂ ಸಹ ಸಲಾಮ್ ಹೊಡೆಯುವಂಥದ್ದಿಲ್ಲ, ಯಾರಿಗೂ ಕೇರ್ ಮಾಡೋ ಮಾತೇ ಇಲ್ಲ. ಧೈರ್ಯವಾಗಿ ಇದ್ದಿದ್ದನ್ನ ಇದ್ದಂಗೆ ಹೇಳ್ತೀವಿ, ಇರೋದನ್ನ ಜನಕ್ಕೆ ಮುಟ್ಟಿಸ್ತೀವಿ.